ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತೀನಿ. ಮಹಾದೇವ ಮತ್ತು ಮಾವ ಇಬ್ಬರು ಕೂಡ ಎಣ್ಣೆ ಕುಡಿತಾ ಎಳ್ನೀರೊಳಗೆ ಹಾಕೊಂಡು ಕುಡಿತಾ ಕೂತಿರ್ತಾರೆ. ಅದೇ ಟೈಮ್ಗೆ 3 ಜನ ಕಲ್ಯಾಣಿ, ಶಾರದಾ ಮತ್ತು ಕಾವ್ಯ 3 ಜನ ಬರ್ತಾರೆ. ಅಯ್ಯೋ ಇಲ್ಲೇ ಕೂತಿದ್ದಾರೆ, ಇಲ್ಲೇ ಎಳ್ನೀರು ಕುಡಿತಿದ್ದಾರೆ. ಅಯ್ಯೋ ಮಾವ ಕಾಡರಾಕ್ಷಸಿ ಬಂದರು, ಯಾರು ಯಾರು ಅಂತ ಕೇಳ್ತಾರೆ. ನನ್ನ ಎಂಡ್ರು ಬಂದರು. ಎಂಡ್ರು ಹೌದಾ, ನೋಡ್ಬಿಟ್ರೆ ಅಷ್ಟೇ ಕತೆ, ಎದ್ದೇಳಿ ಮೇಲೆ ಅಂತ ಹೇಳ್ಬಿಟ್ಟು ಆ ಎಣ್ಣೆನ ಬಚ್ಚಿಟ್ಬಿಟ್ಟು ಹಾಗೆ ನಿಂತ್ಕೊಡ್ತಾರೆ. ಏನ್ರಿ ಇದು, ನೀವು ಇಲ್ಲಿ ಬಂದಿದ್ದೀರಾ, ಒಂದು ಮಾತು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಅದು ಶಾರದಾ, ಏನಪ್ಪ ಇದು, ಒಂದು ಮಾತು ಹೇಳಿದರೆ ನಾವು ಕೂಡ ಎಲ್ಲರೂ ಬರ್ತಿದ್ವಿ ಎಳ್ನೀರು ಕುಡಿಯೋಕ್ಕೆ, ನಮ್ಮನ್ನು ಬಿಟ್ಬಿಟ್ಟು ಬಂದಿದ್ದೀರಾ? ಹಾಗೆ ಬಂದು ತೋಟದ ಕಡೆ ಮಾತಾಡ್ಕೊಂಡು, ಸೊ ಹಂಗಾಗಿ ಬಂದು ಅಷ್ಟೇ. ಅಯ್ಯೋ ನೋಡಿ ಅಪ್ಪ ನಾವು ಬರ್ತೀರಾ ಅಂತ ಗೊತ್ತಿದ್ದು ಎಷ್ಟೊಂದು ಎಳ್ನೀರು ಕೆದ್ದಿದ್ದಾರೆ, ಕೊಡಿ ಎಳ್ನೀರಲ್ಲಿ ಕುಡಿಬೇಕು ಅಂತ ಹೇಳ್ತಾರೆ. ಕಾವ್ಯ ಅದು ಬೇಡ ಕಣಮ್ಮ, ಅದು ಚೆನ್ನಾಗಿಲ್ಲ, ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಏನೋ ಕೆಟ್ಟೋಗ್ಬಿಟ್ಟಿದ್ಯಾ, ಮತ್ತು ನೀವು ಅದನ್ನೇ ಕುಡಿತಿದ್ದೀರಾ? ಅದು ಹಂಗಲ್ಲ ನೋಡು, ವಾಸನೆ ಬರ್ತಿದೆ ಕಾವ್ಯ, ಬೇಡ ಕಾವ್ಯ ಅಂತ ಹೇಳ್ತಾನೆ ಮಹಾದೇವ. ಏನಾಗಿದೆ ನಿಮಗೆ, ಯಾಕೆ ಆಡ್ತಿದ್ದೀರಾ ಇಬ್ರು? ನಾವು ಎಳ್ನೀರು ಕುಡಿತಿರೋದಷ್ಟೇ, ನಾವು ಏನೋ ಕುಡಿತಿದ್ದೀವಿ ಅನ್ನಂಗೆ ಆಡ್ತಿದ್ದೀರಾ? ಅದು ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾನೆ. ರೀ ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ? ಒಳ್ಳೆ ಎಣ್ಣೆ ಕುಡ್ದಿರಂಗೆ. ಎಂಥ ಎಣ್ಣೆ? ಇಲ್ಲಪ್ಪ ಎಂಥ ಎಣ್ಣೆಲೆ, ಮತ್ತು ಇಷ್ಟೊಂದೆಲ್ಲ ಎಳ್ನೀರು ಹೆಂಗೆ ಬಂದೋ? ಅತ್ತೆ ನಾನು ಹೇಳ್ತೀನಿ, ಅದೇ ಅವತ್ತು ಪಾರ್ಟಿ ಮಾಡಿದ್ರಲ್ಲ ಮಾವ ನೀವು, ಅವಾಗ ಕೆಡಗಿದ್ದು ಮಾವ. ಏನು ಪಾರ್ಟಿನ? ಯಾವ ಪಾರ್ಟಿ ಮಾಡಿದ್ರಿ ನೀವು? ಎಲೆಕ್ಷನವರು ಬಂದಿದ್ರಲ್ಲ ಆವಾಗ ಕೆಡಗಿದ್ದು, ಹಂಗಾಗಿ ಕೆಟ್ಟೋಗ್ಬಿಟ್ಟಿದೆ ಅದು ಅಂತ ಹೇಳ್ತಾರೆ. ಸುಮ್ಮನಿರಪ್ಪ ನೀವು, ಏನಾಗಲ್ಲ, ನೀವು ಮಾತ್ರ ಕುಡಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಕಾವ್ಯ ಅದನ್ನು ತಗೊಡ್ತೀರೋ. ಅಯ್ಯೋ ಅಳಿಯಂದರೆ ಇವಾಗ ಏನು ಮಾಡೋದು ಮಹಾದೇವ ಅಂತ ಕೇಳ್ತಿರೋ. ಇವ್ನು ಕಣ್ಮಾವ, ಅವ್ರು ಕುಡಿದ್ರೆ ಕೆಟ್ಟರು ಅಷ್ಟೇ, ಕೆಟ್ವಿ ಅಂತ ಹೇಳ್ತಾರೆ. ಬೇಡ 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 ಅಂತ ಹೇಳ್ತಾರೆ ಮಹಾದೇವ ಕುಡಿಯೋಕ್ಕೆ ಅಂತ. ಎಲ್ಲರೂ ಕೂಡ ಬೇಡ 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 ದಯವಿಟ್ಟು ಕುಡಿಬಿಡಿ ಅಂತ ಹೇಳಿ. ಯಾಕೆ? ಇದು ನಮ್ಮವ್ವ ನನಗೆ ಜನ್ಮ ಕೊಟ್ಟಳು, ಇದು ಹೆಣ್ಣು ಕೊಟ್ಟ ಅತ್ತೆ, ಅವಳು ನನ್ನ ಹೆಂಡ್ರು, ಬೇಡ ದಯವಿಟ್ಟು ಬೇಡ ಅಂತ ಹೇಳ್ತಾರೆ. ಯಾಕೆ ಬೇಡ, ಯಾಕೆ ಚೆನ್ನಾಗಿಲ್ಲ ಅಂತ ಹೇಳ್ತಿಂತಾನೆ, ಕುಡಿಬಾರ್ದಷ್ಟೇ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ರಾಮ್ಗೆ ಪ್ರೇಮ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಪ್ರೇಮಗೆ ಊಟ ಮಾಡಿಸ್ತಿರ್ತಾನೆ ರಾಮ್. ಆಗ ಕಣ್ಣೀರು ಬರ್ತಾ ಇರುತ್ತೆ. ಯಾಕೆ ಕಣ್ಣೀರು ಪ್ರೇಮ? ಅದು ಮೆಣ್ಸಿನ್ಕಾಯಿ ತಿಂದೆ ಅಂತ ಹೇಳ್ತಾರೆ. ಆದರೆ ಮನಸ್ಸಲ್ಲಿ ಅವಳು, ನೀನು ಎಷ್ಟೊಂದು ಕೇರ್ ಮಾಡ್ತೀಯ ರಾಮ್, ನಂಗೆ ಅದಕ್ಕೆ ನೀನಂದರೆ ತುಂಬ ಇಷ್ಟ, ನಾನು ಎಷ್ಟೆಲ್ಲ ಮೋಸ ಮಾಡಿದ್ದೀನಿ, ಆದರೂ ಕೂಡ ಮನಸ್ಸಲ್ಲಿ ಏನೂ ಇಟ್ಕೊಳ್ದಲೇ ತಿನ್ನಿಸ್ತಾ ಇದೆಯಾ ಅಂತ ಅನ್ಕೋತಿರ್ತಾಳೆ. ಅದು ಸ್ನೇಹ ನೋಡಿ ಹೊಟ್ಟೆ ಹೊರ್ಕೋತಿರ್ತಾಳೆ. ತಿನ್ನು ತಿನ್ನು, ರಾಮ್ ಅಷ್ಟೆಲ್ಲ ಮೋಸ ಮಾಡಿದ್ರು ಕೂಡ ಆ ಪ್ರೇಮಗೆ ಸೇವೆ ಮಾಡ್ತಿದ್ದೇನೆ, ಇವ್ನಿಗೇನು ಒಂದು ಸ್ವಲ್ಪನೂ ಹಳೇದೇನು ನೆನಪೇ ಇಲ್ಲ ಅನಿಸುತ್ತೆ, ಸೇವೆ ಮಾಡಿಸ್ಕೋ ಪ್ರೇಮ, ನಿಂಗೆಲ್ಲನೂ ಬಡ್ಡಿ ಸಮೇತ ಕೊನೆಗೆ ನಿನ್ನ ಬಾಯಲ್ಲೆಲ್ಲ ಬಂಡವಾಳ ಮಾಡ್ತೀನಲ್ಲ ಆವಾಗ ಗೊತ್ತಾಗುತ್ತೆ, ಆವಾಗ ಅನುಭವಿಸ್ಬೇಕಾಗುತ್ತೆ ನೀನು ಅಂತ ಹೇಳ್ತಾರೆ. ಪ್ರೇಮ ಆಯಿತಾ ಸಾಕಾ ಅಂತ ಹೇಳ್ತಾರೆ. ಸಾಕು ಮಂಡು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಬೇಡ ಅಂತ ಹೇಳ್ತಿಲ್ವಾ, ಕುಡಿಬೇಡಿ ಅಂತವ. ಯಾಕೆ ಕುಡಿಬೇಡಿ ಅಂತಿದ್ದೀರಾ ಅಳಿ ಅಂದರೆ, ಮೂಸ್ ನೋಡಿ ಆಯಿತು, ಆ ಎಳ್ನೀರ ನೀವೆಲ್ಲರೂ ಕೂಡ ಒಂದ್ಸಲ ಮೂಸ್ ನೋಡಿ, ಸ್ಮೆಲ್ ಬರ್ತಿದೆಯಲ್ವ ಅಂತ ಹೋಗುತ್ತೆ. ಏನೋ ಸ್ಮೆಲ್ಲ, ಎಳ್ನೀರು ಏನಾದರೂ ಸ್ಮೆಲ್ ಬರುತ್ತಾ? ಮೂಸ್ ನೋಡಿ ಅಂತ ಹೇಳ್ತಿರ್ತಾನೆ. ಅಯ್ಯೋ ಅಳಿಯಂದರೆ ಏನು ಮಾಡೋದು ಇವಾಗ? ಮಾವ ನೀವು ಸುಮ್ಮನೆ ಇರಿ, ನಾನು ಮಾಡ್ತೀನಿ, ಇವರಿಗೆಲ್ಲ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಯಿತು, ನೀವು ಅದನ್ನೆಲ್ಲ ಒಂದ್ಸಲ ಮೂಸ್ಬಿಟ್ಟು ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಅದನ್ನು ನೋಡ್ತಾರೆ. ನೀವೇನೋ ಕಳ್ಳಾಟ ಆಡ್ತಿದ್ದೀರಾ ಅಂತ ಶಾರದಾ ಹೇಳ್ತಾರೆ. ಅಯ್ಯೋ ಅತ್ತೆ, ಕಳ್ಳಾಟ ಏನೂ ಇಲ್ಲ ಅತ್ತೆ, ನಾನು ಹೇಳ್ತಿಲ್ವಾ, ಏನೂ ಇಲ್ಲ ಆಯಿತಾ, ನಾವು ಆ ಥರ ಏನೂ ಕಳ್ಳಾಟ ಆಡ್ತಿಲ್ಲ, ಚೆನ್ನಾಗಿಲ್ಲ ಗಂಜಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಬೇಕು ಅಂದರೆ ನೀವು ಒಂದು ಸಲ ಮೂಸ್ಬಿಟ್ಟು ನೋಡಿ, ನೋಡಿದರೆ ಗೊತ್ತಾಗುತ್ತೆ ಅವ ಎಳ್ನೀರು ಚೆನ್ನಾಗಿದೆಯೋ ಇಲ್ವೋ ಅಂತ ಅನ್ನೋದು. ಮಾವನ ಯಾಕೆ ಸುಮ್ಮನೆ ದೂರ್ತಾ ಇದ್ದೀರಾ? ಅಪ್ಪ ನೀವೇನೋ ಕಿತಾಪತಿ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಕಾವ್ಯ ಕೇಳ್ತಾಳೆ. ಏನೂ ಇಲ್ಲಮ್ಮ, ಎಳ್ನೀರು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಓ ಹೌದಾ, ಸರಿ ಆಯಿತು, ನೋಡ್ತೀವಿ ತಡೀರಿ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಮಹಾದೇವ ನೀನು ಯಾಕೆ ಹಂಗೆ ಹೊಡ್ತಿದ್ದೀಯ, ಎಳ್ನೀರು ಬಗ್ಗೆ ನಿನಗೆ ಗೊತ್ತಲ್ಲೋ ಅಂತ ಕಲ್ಯಾಣಿ ಕೇಳ್ತಿರ್ತಾರೆ. ಅವ್ವ ನಾನು ಹೇಳ್ತೀನಿ ತಾನೆ, ನಾನು ಹೇಳೋ ಮಾತು ನೀನು ನಂಬ್ತೀಯಾ ಇಲ್ವಾ? ಒಂದು ಸಲ ಮೂಸ್ಬಿಟ್ಟು ನೋಡು ಕಾವ್ಯ, ನೀನು ನೋಡು. ಅಯ್ಯೋ ಆಗ ಸತ್ಯನಾರಾಯಣ, ಅಯ್ಯೋ ಕಾವ್ಯ ನೋಡ್ತೀಯಲ್ಲ, ಸ್ಮೆಲ್ ಗೊತ್ತಾಗ್ಬಿಟ್ರೆ? ಗೊತ್ತಾಗಲ್ಲ ಸುಮ್ಮನಿರಿ ಮಾವ ಅಂತ ಹೇಳ್ತಾರೆ. ಸ್ಮೆಲ್ ಏನೂ ಇಲ್ಲ, ಮತ್ತು ಎಳ್ನೀರು ಇದ್ದರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅದೆಲ್ಲರೂ ಸ್ಮೆಲ್ ಬರ್ತಿದೆಯಾ? ಇಲ್ಲ ತಾನೆ, ಅದು ತುಂಬ ದಿವಸ ಆಗೈತೆ ಎಳ್ನೀರು ಕೆತ್ತಿ, ಅದಕ್ಕೆ ಅದರಲ್ಲಿ ಯಾವ ಸ್ಮೆಲ್ ಬರ್ತಿಲ್ಲ. ಆಮೇಲೆ ಕುಡಿದ್ರೆ ನಿಮಗೆ ಲೂಸ್ ಮೋಷನ್ ಆಗೋದು, ಕುಡೀರಿ, ನಮಗೇನು, ನಿಮಗೆ ಲೂಸ್ ಮೋಷನ್ ಆಗೋದು, ನೀವೇ ಕಷ್ಟಪಡಿ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ ಅಂತ ಹೇಳ್ತಾರೆ. ಅತ್ತೆ ಅಮ್ಮ ನೀವೆಲ್ಲ ಬಿಸಾಕಿ ಅದನ್ನ ಅಂತ ಹೇಳ್ತಾರೆ. ಸತ್ಯನಾರಾಯಣ, ಶಾರದಾ ಹೇಳ್ತಿಲ್ವಾಳಿ ಅಂದರು ಚೆನ್ನಾಗಿಲ್ಲ ಅಂತ, ಬಿಸಾಕು ಅದನ್ನ ಕೆಳಗೆ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ ಬಿಸಾಕ್ತೀನಿ, ನಮಗೆ ಬೇರೆ ಎಳ್ನೀರನ್ನ ಕೆತ್ಕೊಡಿ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಇದ್ದೀನಲ್ಲ
ನಾನು ಕೆತ್ಕೊಡ್ತೀನಿ ಮಹಾದೇವ ಬಾ ನಾವು ಬೇರೆ ಎಳ್ನೀರು ಕೆತ್ಕೊಡೋಣ ಅವ್ರಿಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ಪ್ರೇಮನ ಕರ್ಕೊಬಂದು ಆಟೋಗೆ ಹಚ್ಚೋಕ್ಕೆ ಅಂತ ಬರ್ತಿರ್ತಾರೆ. ನಾನೇ ಬರ್ತಿದ್ದೆ ಪ್ರೇಮ ನಿನ್ನನ್ನು ಬಿಡೋಕ್ಕೆ ಅಂತ, ಆದರೆ ತುಂಬ ಪೇಷೆಂಟ್ಗಳು ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಪರವಾಗಿಲ್ಲ ರಾಮ್, ನೀನು ಬಿಡೋಕ್ಕೆ ಬರ್ತೀನಿ ಅಂತಲ್ಲ ಅದೇ ನನಗೆ ಖುಷಿ. ನನಗೆ ಗೊತ್ತು ನೀನು ಅದು ಸಣ್ಣ ಸಣ್ಣ ವಿಷಯನೂ ತುಂಬ ಹಚ್ಕೋತೀಯ ಅಂತ, ಆಯಿತಾ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಆ ಆಟೋದನು 150 ರೂಪಾಯಿ ಕೊಡಿ ಅಂತ ಹೇಳಿ. ಏನು 150 ರೂಪಾಯಿ? ನಾನು ಬರ್ಬೇಕಾದ್ರೆ 100 ರೂಪಾಯಿ ಕೊಟ್ಟಿದ್ದೀರಿ, ಇವಾಗ ಯಾಕೆ 150 ರೂಪಾಯಿ ಕೇಳ್ತಿದ್ಯಾ? ಅಯ್ಯೋ ಪ್ರೇಮ, ಅದೆಲ್ಲ ಇದ್ದಿದ್ದೆ, ಹೊರಡು ನೀನು ನಾನು ಅಂತ ಹೇಳ್ತಾರೆ. ಸರಿ ಆಯಿತು ರಾಮ್, ಟೈಮ್ ಊಟ ಮಾಡು, ನೀನು ಟೈಮ್ ಊಟ ಮಾಡಿ ಟ್ಯಾಬ್ಲೆಟ್ ತಗೋ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಫೋನ್ ಕಾಲ್ ಬರುತ್ತೆ. ರಾಮಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಹಬ್ಬ, ಈ ಕೈ ಮುರಿದೋಗಿರೋರು ಇದನ್ನು ಹೆಂಗಂತೂ ಹಾಕೋತಾರಪ್ಪ. ನನಗಂತೂ ಇಷ್ಟೊತ್ತು ಹಾಕೊಳ್ಳೋಕ್ಕೆ ಸುಸ್ತಾಗೋಯ್ತು. ಅಬ್ಬಾ ದೇವ್ರೆ, ನಂಗೆ ನಾಟಕ ಆಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಏನಾರು ಗೊತ್ತಾಗಿದ್ರೆ ರಾಮ್ಗೆ, ಅಯ್ಯೋ ದೇವ. ಅಕ್ಕ ಇದೇನು ಬಿಜಾಗ್ತಾ ಇದೆಯಾ? ಕೈ ಏನಾಗಿಲ್ಲ, ಸುಮ್ಮನೆ ಅದಕ್ಕೆ ಬಿಜಾಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾಟಕ ಆಡೋರಿಗೆ ನೋವು ಹೇಗೆ ಗೊತ್ತಾಗುತ್ತೆ ಹೇಳು? ನಾಟಕ ಮಾಡ್ಕೊಂಡೇ ಬಂದಿದ್ದೀರಾ ಅಂತ ಸ್ನೇಹ ಪ್ರೇಮಿಗೆ ಹೇಳೋದು. ಹೋ, ನೀನು ಬೇರೆ ಬಂದ್ಯಾ? ನೀನೇನೇ ಇಲ್ಲಿ ಮಾಡ್ತಿದ್ಯಾ? ಇಲ್ಲೇನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ನಮ್ಮ ಹಾಸ್ಪಿಟಲಲ್ಲಿ ನಾನೇನು ಮಾಡ್ತಾರೆ? ನೀನು ಬರೀ ನಿನ್ನ ಜೀವನ ಎಲ್ಲ ನಾಟಕ ಮಾಡ್ಕೊಂಡು ಬರೋದ್ರಲ್ಲೇ ಆಯಿತು. ನಂದೇನೋ ನಾಟಕ ಮಾಡ್ಕೊಂಬಂದೆ, ನಿಂದು ಬರೀ ಸುಳ್ಳಿನ ಕೋಟೆನೇ ಕಟ್ಕೊಂಬಂದಿದ್ಯಾ? ಇಲ್ದಿರೋದನ್ನೆಲ್ಲ ಆಸೆ ಕನಸುಗಳೆಲ್ಲ ಇಟ್ಕೊಡ್ತೀಯಾ? ಹೌದು, ನಾನು ನಾಟಕನೇ ಮಾಡಿದೆ. ಅದು ಯಾರಿಗೋಸ್ಕರ? ನನ್ನ ಗಂಡಂಗೋಸ್ಕರ ನಾಟಕ ಮಾಡಿದೆ, ಆಯಿತಾ. ನನ್ನ ಗಂಡ ಪ್ರೀತಿ ಪಡೆಯೋಕ್ಕೋಸ್ಕರ ಮಾಡ್ಕೋದು. ಅದನ್ನು ಯಾಕೆ ನೀನು ಮೂಗು ತೂರ್ಸ್ಕೊಂಬೋತಿದ್ಯಾ? ನೀನು ಯಾಕೆ ಹುರ್ಕೋತಿದ್ಯಾ? ನಿನ್ನ ಕೆಲಸ ಎಷ್ಟೈತೆ ಅಷ್ಟು ಮಾತ್ರ ನೀನು ನೋಡ್ಕೊ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಎಳ್ನೀರ ಕೊಚ್ಚಿದ್ರೆ, ಅಯ್ಯೋ ಮಾವ ಕೊಡಿ, ನಾನು ಕೊಚ್ಕೊಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಬಿಡಿ ಹೇಳಿ ಅಂದರೆ ನಾನು ಕೊಚ್ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಶಾರದಾ ಮತ್ತು ಕಲ್ಯಾಣಿ ಇಬ್ಬರು ಕೂಡ ಎಳ್ನೀರು ಕುಡಿತಿರ್ತಾರೆ. ಎಳ್ನೀರು ತುಂಬ ಚೆನ್ನಾಗಿದೆ ಶಾರದಾ ಅಂತ ಕಲ್ಯಾಣಿ ಹೇಳ್ತಿರ್ತಾರೆ. ಆಯಿತು, ಅದಕ್ಕೆ ಇನ್ನೊಂದು ಎಳ್ನೀರು ಕೆತ್ಕೊಡಿ, ನಾನು ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ತಿರ್ತೀನಿ ಅಂತ ಹೇಳ್ತಾರೆ. ಆಗ ಇನ್ನೊಂದು ಕಡೆ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಗುಜು ಅಂತಿರ್ತಾರೆ. ಕೊಚ್ಚುತ್ತೀಯ, ನಿನಗೆ ಕೊಚ್ಚಿ ಅಭ್ಯಾಸ ಅಲ್ಲ ಎಲ್ಲರೂ, ಹಂಗಾಗಿ ಕೊಚ್ಚ ಅಂತ ಕೊಚ್ಚಿಬಿಡ್ತೀಯ. ಕತ್ತಿನೂ ಕೂಡ ನಿನ್ನ ಥರ ಶಾರ್ಪಾಗಿರುತ್ತೆ, ಹಾಕಿದ ತಕ್ಷಣ ಹೊಟ್ಟೆ ಒಳಗೆ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಸತ್ಯನಾರಾಯಣ, ಏನಿದು ಇಬ್ಬರೂ ಏನೋ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಆಗ ಸರಿ, ಅದಕ್ಕೆ ನೀವು ಕುಡ್ಕೊಂಡು ಬನ್ನಿ, ನಾನು ಅಡುಗೆ ಮಾಡ್ತಿರ್ತೀನಿ ಅಂತ. ಇಲ್ಲ, ನಾನು ನಿನ್ನ ಜೊತೆನೇ ಬರ್ತೀನಿ, ನಡಿ ಶಾರದಾ, ಒಬ್ಬಳಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಕಾವ್ಯನೂ ಕೂಡ ಹೋಗ್ತೀನಿ. ನೀನೆಲ್ಲಿ ಹೋಗ್ತಿದ್ಯಾ? ಇಲ್ಲೇ ನಿನ್ನ ಗಂಡನ ಜೊತೆ. ನಾನೇನು ಮಾಡಲಿ ಇಲ್ಲಿ ನಿಂತ್ಕೊಂಡು? ಈ ಮನುಷ್ಯನೋ ನಾನೊಂದು ಹೇಳಿದರೆ ಅವನೊಂದು ಮಾಡ್ತಾನೆ, ಅವನೊಂದು ಮಾಡಿದರೆ ನಾನು ಮಾಡ್ತೇನೆ, ಅವ್ನು ಹೇಳಿದ್ದು ನನಗೆ ಇಷ್ಟ ಆಗಲ್ಲ. ಅದೆಲ್ಲ ಯಾಕಪ್ಪ ತಲೆನೋವು, ಸುಮ್ಮನೆ ಇರಿ, ನಾನು ಹೋಗ್ತೀನಿ ಮನೆಗೆ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಮಹಾದೇವ, ನೀನು ಬೇಜಾರು ಮಾಡ್ಕೋಬೇಡಪ್ಪ ಕಾವ್ಯನ ಮಾತಿಂದ. ಅಯ್ಯೋ ಇಲ್ಲ ಬಿಡಿ ಮಾವ, ನೀವಿರೋದಕ್ಕೆ ಎಷ್ಟೊಂದು ನಿಧಾನಕ್ಕೆ ಮಾತಾಡಿದ್ದಾಳೆ, ನೀವಿಲ್ಲ ಅಂತಂದರೆ ಇನ್ನೂ ಜೋರಾಗಿ ಮಾತಾಡಿಲ್ಲ. ಇವಳನ್ನೆಲ್ಲ ಹೇಗೆ ಸಹಿಸ್ಕೊಂಡಿದ್ಯಪ್ಪ? ಪರವಾಗಿಲ್ಲ ಬಿಡಿ, ನೀವೇ ಮಗು ಅಂತ ಹೇಳಿದ್ರಲ್ಲ, ಮಕ್ಕಳು ಏನು ಮಾಡಿದರು ಅದು ಚೆನ್ನಾಗೇ ಇರುತ್ತೆ, ಅರ್ಥ ಮಾಡ್ಕೋತಾಳೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಅವಳ ಮಾತು ನನಗೆ ಹೊಗ್ಲಿಕ್ಕೆ ಇದ್ದಂಗೆ, ಆಯಿತಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಮತ್ತು ಸ್ನೇಹ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಪ್ರೇಮ ಸ್ನೇಹ, ನಿನಗೇನೇ ಕಷ್ಟ? ನನ್ನ ಗಂಡನ ಹೇಗಾದರೂ ಪ್ರೀತಿಸ್ತೀನಿ, ನನ್ನ ಗಂಡನ ಹೇಗಾದ್ರೂ ಗೋಳಿಕತ್ತೀನಿ, ನಿನಗೇನು? ನೀನು ಈ ಸುಳ್ಳಿನ ಕೊಟ್ಟೆ ತುಂಬ ದಿವಸ ಇರಲ್ಲ ಕಣೆ ಅಂತ ಹೇಳ್ತಾರೆ. ಮೈಯೆಲ್ಲ ಪೊಗರು ತುಂಬ್ಕೊಂಡಿದೆ ಕಣೆ ನಿನಗೆ ಅಂತ ಹೇಳಿದಾಗ ಆಟೋದನ್ನು ಕೂಡ ನೋಡಿ ನಗಾಡ್ತಿರ್ತಾನೆ. ನಿನ್ನ ಪೊಗರು ಇನ್ನೂ ಹೆಚ್ಚಾಗೇ ಇದೆ, ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಕರ್ಕೊಬಂದು ಸುಳ್ಳು ನನ್ನ ಮೇಲೆ ಎತ್ತಾಗ್ತಲ್ಲ, ಆವಾಗಲೇ ತಿಳ್ಕೊ, ಇದೇ ಲಾಸ್ಟು. ಇನ್ನೊಂದು ಸಲ ನೀನು ಪಿತೂರಿ ಏನಾರ ಮಾಡಿದರೆ ಮಾತ್ರ ಸರಿಗಿರಲ್ಲ, ಆಯಿತಾ. ಕೈ ಮುರಿದು ಕಾಲಿ ಕೊಟ್ಬಿಡ್ತೀನಿ, ಹುಷಾರು. ಆಡೆ ಎಷ್ಟು ದಿವಸ ಆಡ್ತೀಯ ಆಡು, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಇದೇನಾ ಹೇಳ್ಕೊಟ್ಟಿರೋದು? ಬರೀ ಸುಳ್ಳು ಹೇಳ್ಕೊಂಡು ಬದುಕೋದೇನಾ? ನಿಮ್ಮ ಮನೇಲಿ ನಿನಗೂ ಬರೀ ಪಿತೂರಿ ಮಾಡೋದೇ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾರೆ. ನೀನು ನಮ್ಮನೆ ವಿಷಯಕ್ಕೆ ಬರಬೇಡ ಕಣೆ ಅಂತ ಹೇಳ್ತಿರ್ತಾಳೆ ಪ್ರೇಮ. ನಂದು ನನ್ನ ಗಂಡನ ವಿಷಯ ಗೊತ್ತಾದಾಗ ನನ್ನ ಗಂಡ ನಾನು ಮಾತಾಡ್ಕೋತೀವಿ, ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀವಿ. ಮಧ್ಯಕ್ಕೆ ಮೂಗು ತುರ್ಸ್ಕೊಂಡು ಬರಬೇಡ, ಇಂಥವ್ರ ಹತ್ರ ಎಲ್ಲ ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ನಡಿಯೋಣ ಹೋಗೋಣ ಅಂತ ಹೇಳ್ಬಿಟ್ಟು ಆ ಬ್ಯಾಂಡೇಜನ್ನು ಹಾಗೆ ಮುಖದ ಮೇಲೆ ಹೊಡೆದು ಅವಳಿಗೆ ಒಂಥರ ಬೇಜಾರು ಮಾಡಿ ಅವಮಾನ ಮಾಡಿ ಅಲ್ಲಿಂದ ಪ್ರೇಮ ಹೊರಟೋಗ್ತಾಳೆ. ಆಡು ಎಷ್ಟು ದಿನ ನಿನ್ನ ಬಣ್ಣ ಎಲ್ಲ ಬಯಲಾದಾಗ ನೀನು ಏನು ಮಾತಾಡ್ತೀಯ ನಾನು ನೋಡ್ತೀನಿ ಕಣೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ ಮತ್ತು ಸತ್ಯನಾರಾಯಣ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಎಲ್ಲಿ ಮನೇಲಿ ಯಾರೂ ಕಾಣಿಸ್ತಾನೆ ಇಲ್ವಾ? ಅಪ್ಪ, ನಾವೇನಾದ್ರು ಕುಡ್ದಿದ್ದ ವಿಷಯ ಗೊತ್ತಾಗಿದ್ರೆ ಅಷ್ಟೇ, ಪೊರ್ಕೆ ತೊಗೊಂಡು ನಮ್ಮ ಸೇವೆ ಮಾಡ್ತಿದ್ರು. ಅಯ್ಯೋ ಅವ್ರು ಬಂದಿದ್ದು ಇದಕ್ಕೆ ಕುಡ್ದಿದ್ದೆಲ್ಲ ಇಳದೆ ಹೋಯ್ತು ಮಾವ ಅಂತ ಮಹಾದೇವ ಹೇಳ್ತಿರ್ತಾರೆ. ಹ್ಞೂ ಕಣಪ್ಪ, ಇನ್ನೊಂದು ಸಲ ಇರಲಿ ತಗೊಳ್ಳೋಣ, ಈಗ ಬಿಸಿ ಅಡುಗೆ ಮಾಡಿರ್ತಾರೆ ಬಾ ಅಂತ ಹೇಳ್ತಾರೆ. ಕಾವ್ಯ ಇಲ್ಲಿ ಅಂತ ಶಾರದನ್ ಕೇಳ್ತಾರೆ. ದೇವಸ್ಥಾನಕ್ಕೆ ಹೋದ್ಲು. ಅಯ್ಯೋ ಮಹಾದೇವನ ಕಳಿಸ್ಬೋದಿತ್ತಲ್ಲ, ಅಯ್ಯೋ ನಾನು ಮರ್ತೇ ಬಿಟ್ಟೆ ಅವರಿಗೆ, ನಂಗೆ ಫೋನ್ ಮಾಡಿದ್ರೆ ಆಗೋದು ಅಂತ ಹೇಳ್ತಾರೆ. ಮಹಾದೇವ್ಗೆ ಒಂದು ಫೋನ್ ಬರ್ತಾಳೆ. ಆಗ ಬರ್ತೀನಿ ಅಂತೆ, ಒಂದು ನಿಮಿಷ ಅಂತ ಹೊಡ್ತಾರೆ. ಅದೇ ಟೈಮ್ಗೆ ಪ್ರೇಮನು ಕೂಡ ಅಲ್ಲಿಗೆ ಬರ್ತಾಳೆ, ಒಬ್ಬಳೇ ನಡ್ಕೊಂಡು. ಆಗ ಶಾರದಾ ಪ್ರೇಮನ ನೋಡ್ತಿರ್ತಾಳೆ. ಏನೇ ಇದು, ಯಾರೋ ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಹೋದೆ, ಮೀಟ್ ಮಾಡ್ಕೊಂಬಂದ್ಯಾ? ಏನಿದು ಇಷ್ಟೊತ್ತವರೆಗೂ ಬಂದೆ, ಎಲ್ಲೋಗಿದ್ದೆ ನೀನು
ಅಂತ ಹೇಳ್ತಿರ್ತಾರೆ. ಅಯ್ಯೋ ಅವಳು ಏನು ಮಾತಾಡ್ತಾಳೆ ಹಾಗೆ ನಿಂತಿರ್ತಾಳೆ. ಅದೇ ಟೈಮ್ಗೆ ರಾಮ್ ಫೋನ್ ಬರ್ತಿದೆ. ಇದೇನಿದು ರಾಮ್ ಫೋನ್ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು, ಹೇಳಪ್ಪ ರಾಮ್ ಅಂತ ಹೇಳ್ತಾರೆ. ಪ್ರೇಮ ಬಂದ್ಲಾ ಅಂತ ಕೇಳ್ತಾರೆ. ಹಾಂ ಪ್ರೇಮ ಬಂದಪ್ಪ, ಇವಾಗಷ್ಟೇ ಬಂದು. ಹೌದಾ, ಅವಳಿಗೆ ಟೈಮ್ ಟು ಟೈಮ್ ಟ್ಯಾಬ್ಲೆಟು ಕೊಡಿ ಅಂತ ಹೇಳ್ತಾರೆ. ಟ್ಯಾಬ್ಲೆಟಾ, ಯಾಕೆ ಏನಾಗಿದೆ? ಅವಳ ಕೈ ಫ್ರ್ಯಾಕ್ಚರ್ ಆಗಿದೆ, ಕೈ ಬ್ಯಾಂಡೇಜ್ ಮಾಡಿದ್ದಾರೆ, ನಿಮ್ಗಲ್ಲಿ ಕಾಣಿಸ್ತಿಲ್ವಾ ನೋಡಿ ಅಂತ ಹೇಳಿದ್ರೆ. ಕೈಯ ಫ್ರ್ಯಾಕ್ಚರಾ, ಅಯ್ಯೋ ಅಂತ ಅವಳು ಹಾಗೇ ನೋಡ್ತಿರ್ತಾರೆ. ಇದು ಇವತ್ತಿನ ಕತೆ. ನಿಮ್ಮೆಲ್ಲರಿಗೂ ಇಷ್ಟ ಇದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.